ನನ್ಗೆ ಅದ್ಬಿಟ್ಟು ಈ ಥರ ತೊಂದರೆ ಕೊಡಬೇಡಿ ನನಗೆ. ನನ್ನ ಮದುವೆ ಪ್ರತಾಪ್ ಜೊತೆ ಫಿಕ್ಸ್ ಮಾಡಿದ್ದಾರೆ. ದಯವಿಟ್ಟು ನಮ್ಮನ್ನ ಬದುಕೋಗಿ ಬಿಟ್ಬಿಡಿ ಸುರೇಶ್. ಒಬ್ಬರ ಜೀವನದ ಆರಂಭ, ಇನ್ನೊಬ್ಬರ ಬದುಕಿನ ಅಂತ್ಯ. ಬದುಕೋಗು. ಔಟ್, ಗೆಟ್ ಔಟ್. ಅಮ್ಮ, ಇವಳು ಸುಮಾ ತಂಗಿ ಉಮಾ ಅಂತ. ಎರಡು ಕಣ್ಣು ಕಾಣಲ್ಲಮ್ಮ. ಇನ್ಮೇಲೆ ಅವಳು ನಮ್ಮನೇಲೆ ಇರ್ತಾಳೆ. ಅವಳು ಈ ಮನೇಲಿ ಇರ್ಕೂಡ್ದು. ಯಾಕಮ್ಮ? ವಯಸ್ಸಿಗೆ ಬಂದ ಹುಡುಗ ಹುಡುಗಿ ಒಂದೇ ಕಡೆ ಇರೋದನ್ನ ಈ ಸಮಾಜ ಒಪ್ಪಲ್ಲ ಕಣೋ. ಅಮ್ಮ, ನಿನ್ನ ಮಗನ ಮೇಲೆ ನಿನಗೆ ಎಷ್ಟು ನಂಬಿಕೆ ಇಲ್ವೇನಮ್ಮ? ಜನರ ನಂಬಿಕೆನ ಉಳಿಸ್ಕೋಬೇಕು ಕಣೋ. ಉಮಾಗೆ ಕೊನೆವರೆಗೂ ಆಶ್ರಯ ಕೊಡ್ತೀನಿ ಅಂತ ನಾನು ಈ ಮನೆ ಕರ್ಕೊಂಡ್ ಬಂದೆ. ಈಗ ಅವಳಿಗೆ ಈ ಮನೆಯಲ್ಲಿ ಜಾಗ ಇಲ್ಲ ಅಂದ್ರೆ ನಾನು ಇರಲ್ಲಮ್ಮ, ನಾನು ಇಲ್ಲಿರಲ್ಲ. ಸುರೇಶ, ಈ ಸಮಾಜ ಹೇಗೆ ಅಂತ ನಿನಗೆ ಗೊತ್ತಿಲ್ಲ ಕಣೋ. ಒಂದು ಹೆಣ್ಣು ಬಾಲ್ಯದಲ್ಲಿ ತಂದೆ ತಾಯಿ ಜೊತೆ, ಯೌವನಕ್ಕೆ ಬಂದಾಗ ಗಂಡನ ಜೊತೆ, ವಯಸ್ಸಾದಾಗ ಮಕ್ಕಳ ಜೊತೆ ಇರೋದೇ ಧರ್ಮ ಕಣೋ. ನೀನು ಅನ್ನ ನೀರು ಕೊಟ್ಟ ತಕ್ಷಣಕ್ಕೆ ಅದರ ಸಹಾಯ ಅಂತ ಈ ನಮ್ ಸಮಾಜ ಒಪ್ಪಲ್ಲ ಕಣೋ. ನೋಡು, ಉಮಾ ಇಲ್ಲಿರ್ಬೇಕು ಅಂದ್ರೆ. ಅಮ್ಮ, ಮದುವೆ ನನಗ್ ಮದುವೆನಮ್ಮ? ಏನಮ್ಮ ಹೇಳ್ತಾ ಇದೀಯಾ? ಏಕೆ, ಅವಳು ಕುರುಡಿ ಅಂತನಾ? ಚೇಚೆ, ಇಲ್ಲಮ್ಮ. ಉಮಾ ಕುರುಡಿ ಆಗಿದ್ರು ಅವಳು ಬೆಲೆ ಕಟ್ಟಲಾಗದ ಮಾಣಿಕ್ಯ ಅಂತ ಕಣ್ ಕಾಣದೆ ಇರೋಳನ್ನ ನೀನು ಸಸೆಯಾಗಿ ಒಪ್ಕೋತಾ ಇದೆಯಲ್ಲ. ನನ್ನ ತಾಯಿ ಅಲ್ಲಮ್ಮ, ನೀನ್ ದೇವತೆ ಅಮ್ಮ. ಸಂತೋಷ ಆಯ್ತಮ್ಮ, ಆದ್ರೆ ನನಗೆ ಮದುವೆ ಆಗೋ ಭಾಗ್ಯ ಇಲ್ಲಮ್ಮ. ಈ ರೂಪ ಹೊತ್ಕೊಂಡು ನಾನು ಮದುವೆ ಆಗೋದು ಇಷ್ಟ ಇಲ್ಲಮ್ಮ. ಬೇಡಮ್ಮ. ಸುರೇಶ, ಅವಳು ಇಷ್ಟಪಟ್ಟಿರೋದು ನಿನ್ನ ಮನಸ್ಸನ್ನ ಕಣೋ, ನಿನ್ನ ಈ ರೂಪನ ಅಲ್ಲ. ನೋಡು, ಅವಳಿಗೆ ನಿನ್ ಮೇಲೆ ತುಂಬಾ ಪ್ರೀತಿ ಗೌರವ ಇದೆ ಕಣೋ.